ಸಿಎಂ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿರುವ ಬೆನ್ನಲ್ಲೇ 3 ದೂರುಗಳನ್ನ ಆಧರಿಸಿ ಗವರ್ನರ್ ಅನುಮತಿಯನ್ನ ನೀಡಿದ್ದಾರೆ. 3 ದೂರುಗಳನ್ನ ಆಧರಿಸಿ ಪಿಸಿ ಆಕ್ಟ್ ಸೆಕ್ಷನ್ 17A ಮತ್ತೆ BNSS 218 ಅಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇನ್ವೆಸ್ಟಿಗೇಷನ್ಗೆ ಪರ್ಮಿಷನ್ ಕೊಟ್ಟಿರೋದು. ಅದಕ್ಕೆ ಯಾವುದನ್ನೆಲ್ಲ ಪರಿಗಣಿಸಿದ್ದಾರೆ ಅಂತ ಭ್ರಷ್ಟಾಚಾರ ತಡೆ ಕಾಯ್ದೆ 17A 19 ಮತ್ತು 218 ಅಡಿಯಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ 7, 9, 12, 15 ಅಡಿ ಈ ಆರೋಪಕ್ಕೆ ಪ್ರಾಸಿಕ್ಯೂಷನ್ ನಡೆಸಬಹುದು ಅನ್ನೋ ಅನುಮತಿ. ಸೊ ವಿಷ್ಣು ಪ್ರಸಾದ್, ಈಗ ಯಾವ ಆಧಾರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು? ಇಲ್ಲಿ ಕಾನೂನಿನ ಮಾನ್ಯತೆಯನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಅನ್ನೋದೆಲ್ಲ ಉದ್ಭವ ಆಗ್ತಾ ಇದೆ ಅನುಮತಿ ಸಿಕ್ಕ ನಂತರ. ಸೊ ಈ ಸೆಕ್ಷನ್ಗಳು, ಆಕ್ಟ್ಗಳು ಯಾವ ಆಧಾರದ ಮೇಲೆ ಪರ್ಮಿಷನ್ ಕೊಟ್ಟಿದ್ದಾರೆ, ಏನು ಹೇಳುತ್ತೆ ಒಟ್ಟಾರೆ ಇದೆಲ್ಲ? ಈಗ 3 ಜನ ಈ ವಿಚಾರ ಪ್ರಕರಣಕ್ಕೆ ದೂರನ್ನ ಸಲ್ಲಿಸುವಂತ ಕೆಲಸ ಮಾಡಿದ್ರು. ಒಂದ್ ಕಡೆ ಪ್ರದೀಪ್ ಕುಮಾರ್ ಅಂತ ಹೇಳಿ ಆಕ್ಟಿವಿಸ್ಟ್, ಇನ್ನೊಂದ್ ಕಡೆ TJ ಅಬ್ರಾಮ್ ಅಂತ ಸೋಷಿಯಲ್ ಆಕ್ಟಿವಿಸ್ಟ್, ಜೊತೆಗೆ ಸ್ನೇಹ ಮೈಕೃಷ್ಣ ಅವರು, ಇವರು ಮೈಸೂರಿನ ಸೋಷಿಯಲ್ ಆಕ್ಟಿವಿಸ್ಟ್. ಈ 3 ಜನ ಕೊಟ್ಟಿರುವಂತಹ ದೂರಿನಲ್ಲಿ ಗಂಭೀರ ಆರೋಪ ಕೇಳಿಬರ್ತಿರೋದು ಏನಂತಂದ್ರೆ ಸಿದ್ದರಾಮಯ್ಯ ಅವರು ಅಕ್ರಮವಾಗಿ ಅವರ ಪತ್ನಿ ಹೆಸರಲ್ಲಿ 14 ಸೈಟ್ಗಳನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನು ಏನ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಬ್ಬ ಸರ್ಕಾರಿ ಅಧಿಕಾರಿ ಇರ್ಬೋದು, ಒಬ್ಬ ರಾಜಕಾರಣಿ ಇರ್ಬೋದು, ಅಂದ್ರೆ ಸರ್ಕಾರದ ಸಂಸ್ಥೆ ಅಂಗವಾಗಿರುವಂತಹ ವ್ಯಕ್ತಿ ಕರ್ತವ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವುದಾದ್ರು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನಡೆಸಬೇಕು ಅಂತಂದ್ರೆ, ಅವರ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತಂದ್ರೆ ಒಂದು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಅಂದ್ರೆ 3 ರೀತಿಯ ಇಲ್ಲಿ 2 ಸ್ಯಾಂಕ್ಷನ್ಗಳು ಪ್ರಮುಖವಾಗಿ ಬರುವಂಥದ್ದು. ಮೊದಲನೇದಾಗಿ 17A ಅಂದ್ರೆ ಇನ್ವೆಸ್ಟಿಗೇಷನ್ ಸ್ಯಾಂಕ್ಷನ್ ಅಂತ ಹೇಳ್ತಾರೆ. ಇನ್ನೊಂದು ಪ್ರಮುಖವಾಗಿರುವಂಥದ್ದು ಸೆಕ್ಷನ್ 19 ಅಲ್ಲಿ ಬರುವಂಥದ್ದು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್. ಈ ಸ್ಯಾಂಕ್ಷನ್ಗಳನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ 3 ಕೂಡ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ 3 ಮನವಿಯನ್ನು ಸೇರಿಸಿದ್ರು. ಒಂದು 17A ಅಲ್ಲಿ ಇನ್ವೆಸ್ಟಿಗೇಷನ್ ಸ್ಯಾಂಕ್ಷನ್ ಅನ್ನು ಕೇಳಿದ್ರು, 19 ಅಲ್ಲಿ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಹೇಳಿದ್ರು, ಮತ್ತೆ BNSS ಹೊಸದಾಗಿ ಬಂದಿರುವಂತಹ ಆಕ್ಟ್ ಅಲ್ಲಿ ಸೆಕ್ಷನ್ 218 ಅಲ್ಲಿ ಇದರಲ್ಲೂ ಕೂಡ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಬರುವಂಥದ್ದು. ಅಂದ್ರೆ ಇನ್ವೆಸ್ಟಿಗೇಷನ್ ನಡೆಸೋದು, ಇವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ರಿಜಿಸ್ಟರ್ ಮಾಡೋದಕ್ಕೆ ಮತ್ತೆ ಇವರ ವಿರುದ್ಧ ತನಿಖೆ ನಡೆಸೋದಕ್ಕೆ, ಜೊತೆಗೆ ಅಗತ್ಯ ಬಿದ್ದಲ್ಲಿ ಇವರನ್ನ ಬಂಧಿಸುವಂತಹ ಅವಕಾಶವನ್ನು ಕೊಡಿ ಅನ್ನೋ ಒಂದು ಮನವಿಯನ್ನು ಸಲ್ಲಿಸುವಂತಹ ಕೆಲಸವನ್ನು 3 ಮಾಡಿದ್ರು. ಈಗ ರಾಜ್ಯಪಾಲರು ಕೊಟ್ಟಿರುವಂತಹ ಸ್ಯಾಂಕ್ಷನ್ ಅಲ್ಲಿ ಈ 3 ಅರ್ಜಿಗಳಲ್ಲಿ 3 ಅರ್ಜಿದಾರರು ಕೂಡ ಗಂಭೀರವಾದಂತಹ ಆರೋಪ ಮಾಡಿದ್ರು. 3 ಅರ್ಜಿದಾರರ ವಿಷಯ ಒಂದಿರುವಂಥದ್ದು, ಸಬ್ಜೆಕ್ಟ್ ಮ್ಯಾಟರ್ ಸೇಮ್ ಇದೆ. ಹೀಗಾಗಿ 3 ವಿಚಾರದಲ್ಲಿ 17A ಮತ್ತೆ BNSS ಅಲ್ಲಿ 218 ಜೊತೆಗೆ ಸ್ಯಾಂಕ್ಷನ್ PC ಆಕ್ಟ್ ಅಲ್ಲಿ ಸೆಕ್ಷನ್ 19 ಅಡಿಯಲ್ಲಿ 3 ಪರ್ಮಿಷನ್ ಅನ್ನ ಈಗ ಕೊಡುವಂತಹ ಕೆಲಸವನ್ನ ರಾಜ್ಯಪಾಲರು ಮಾಡಿದ್ದಾರೆ. ಇನ್ನು ಇವರ ವಿರುದ್ಧ ಕೇಳಿ ಬಂದಂತಹ ಆರೋಪಗಳು ಕೂಡ ಸಾಕಷ್ಟು ಗಂಭೀರವಾಗಿರುವಂಥದ್ದು. ಮೊದಲನೇದು ಒಂದು ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಇವರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಇದರಲ್ಲಿ 4 ಸೆಕ್ಷನ್ಗಳನ್ನು ಇಲ್ಲಿ ಪ್ರಮುಖವಾಗಿ ಮೆನ್ಷನ್ ಮಾಡಿದೆ. ಸೆಕ್ಷನ್ 7, 9, 12 ಮತ್ತೆ 15 ಈ 4 ಸೆಕ್ಷನ್ಗಳ ಅಡಿಯಲ್ಲಿ ಮನವಿಯನ್ನು ಕೇಳಿರುವಂಥದ್ದು. ಇನ್ನು BNS ಅಲ್ಲಿ ಅಂದ್ರೆ ಹೊಸದಾಗಿ ಈ ಹಿಂದೆ ಇದ್ದಂತಹ IPC ಸೆಕ್ಷನ್ ನೋಡೋದಾದ್ರೆ ಈಗ ಹೊಸದಾಗಿ BNS ಅಲ್ಲೂ ಕೂಡ ಸುಮಾರು 20ಕ್ಕೂ ಹೆಚ್ಚು ಸ್ಯಾಂಕ್ಷನ್ಗಳನ್ನ ಅಂದ್ರೆ ವಿರುದ್ಧ ಅಂದ್ರೆ ಅಷ್ಟು ವಿಚಾರಗಳಲ್ಲಿ ಅಂದ್ರೆ ಅಷ್ಟು ಸೆಕ್ಷನ್ಗಳಲ್ಲಿ ಸಿದ್ದರಾಮಯ್ಯ ಅವರು ಆರೋಪವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿ ಈ ಒಂದು ಮನವಿಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ಮನವಿಗೆ ಮೊದಲನೇದಾಗಿ ಗವರ್ನರ್ ಅವರು ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿಗೊಳಿಸುವಂತ ಕೆಲಸವನ್ನು ಮಾಡಿದ್ರು ಕಳೆದ ತಿಂಗಳು 26ನೇ ತಾರೀಕು. ಇದಕ್ಕೆ ಸಿದ್ದರಾಮಯ್ಯ ಅವರ ಪರವಾಗಿ ಅವರು ಸಚಿವ ಸಂಪುಟದ ಸಭೆಯನ್ನು ಕರೆದು ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. ಅಂದ್ರೆ ನಾವು ಇದಕ್ಕೋಸ್ಕರ ಒಂದು ಸಿಂಗಲ್ ಬೆಂಚ್ ಕಮಿಟಿಯನ್ನು ರಚನೆ ಮಾಡಿದ್ವಿ, ಆ ಕಮಿಟಿಯಲ್ಲಿ ಇನ್ವೆಸ್ಟಿಗೇಷನ್ ನಡೆಸ್ತಿದ್ವಿ, ಹೀಗಾಗಿ ನೀವು ಕೊಟ್ಟಿರುವಂತಹ ಶೋಕಾಸ್ ನೋಟಿಸ್ ಅನ್ನು ವಾಪಸ್ ಪಡೆದುಕೊಳ್ಳಿ ಅಂತೇಳಿ 3ನೇ ತಾರೀಕು ಅಂದ್ರೆ ಈ ತಿಂಗಳು 3ನೇ ತಾರೀಕು ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡಿದ್ರು. ಇದಾದ ಬಳಿಕ ಗವರ್ನರ್ ಅವರು ಲೀಗಲ್ ಅವರ ಪ್ರಮುಖವಾಗಿ ಅವರ ಜೊತೆ ಇರುವಂತಹ ಕಾನೂನು ಸಲಹೆಗಾರರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಸಲಹೆಯನ್ನು ಪಡೆದುಕೊಂಡು ಒಂದು ಕೇಸನ್ನು ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅದ್ರ ಪ್ರಮುಖವಾಗಿ ಮಧ್ಯಪ್ರದೇಶ, ಸ್ಟೇಟ್ ಆಫ್ ಮಧ್ಯಪ್ರದೇಶ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಈ ಒಂದು ಕೇಸ್ ನಡೆದಿತ್ತು. ಆ ಕೇಸ್ನಲ್ಲಿ 5 ಜನರ ಬೆಂಚ್ ಏನಿತ್ತು, ಸುಪ್ರೀಂ ಕೋರ್ಟ್ನ ಬೆಂಚ್ ಸ್ಪಷ್ಟವಾಗಿ ಹೇಳಿತೇನಂತಂದ್ರೆ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣಿ ವಿರುದ್ಧ ಅಥವಾ ಸರ್ಕಾರಿ ಅಧಿಕಾರಿ ವಿರುದ್ಧ ಬಂದಂತಹ ಆರೋಪದಲ್ಲಿ ಯಾವುದಾದ್ರೂ ಪ್ರೈಮಾ ಫಸಿ ಅಂದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಅದು ತನಿಖೆಗೆ ಯೋಗ್ಯವಾಗಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂತಹ ದಾಖಲೆಗಳಲ್ಲಿ ಅದು ಕನಿಷ್ಠ ಮಟ್ಟಿಗೆ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಪ್ರೈಮಾ ಫಸಿ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಿಸಬಹುದು, ಮತ್ತೆ ಅದರಲ್ಲಿ ಆರೋಪ ಮಾಡಿರುವಂಥದ್ದು ಇರ್ಬೋದು, ಅಪರಾಧ ಮಾಡಿದ್ದಾರೆ ಅಂತ ಅನ್ನಿಸಿದರೆ ಅದನ್ನು ರಾಜ್ಯಪಾಲರು ತನ್ನ ವಿವೇಚನೆಯನ್ನು ಬಳಸಿಕೊಂಡು ಅಧಿಕಾರವನ್ನು ಅಂದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ಕೊಡಬಹುದು ಅನ್ನೋ ಒಂದು ಅಂಶವನ್ನು ಇಟ್ಕೊಂಡು ಆ ಗ್ರೌಂಡ್ ಆಧಾರದ ಮೇರೆಗೆ ರಾಜ್ಯಪಾಲರು ಈ ಒಂದು ಪರ್ಮಿಷನ್ ಅನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಜಯ ವೀರಪ್ಪ. ವಿಷ್ಣು ಪ್ರಸಾದ್, ಈಗ ಇದು ರಾಜಕೀಯ ಪ್ರೇರಿತ ಕಾರಣಗಳೇ ಇಲ್ಲ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಅನ್ನುವಂಥ ಆರೋಪ ಕಾಂಗ್ರೆಸ್ ಪಾಳಯದಿಂದ ಕೇಳಿ ಬರ್ತಾ ಇರೋದು. ಬಟ್ ಈಗ ಈ ಸೆಕ್ಷನ್ಗಳು ಆರೋಪಗಳನ್ನು ಗಮನಿಸಿದಾಗ ಮೇಲ್ನೋಟಕ್ಕೆ ಏನನ್ಸುತ್ತೆ? ಖಂಡಿತ ಈ ಒಂದು ಪ್ರಕರಣದಲ್ಲಿ ಈಗ ನಾವು ನೋಡೋದಾದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಬಂದಂತಹ ಆರೋಪ ಮೊದಲನೇದಾಗಿ 2000 ಅಂದ್ರೆ 1998ರಿಂದ ಶುರುವಾಗುವಂಥದ್ದು ಅವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರುತ್ತೆ. 2004ಕ್ಕೆ, 2010ಕ್ಕೆ, 2022ಕ್ಕೆ, ಸದ್ಯ 2023ಕ್ಕೆ ಈ 5 ಸ್ಟೇಜಲ್ಲಿ ಇವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಿರೋದು ಏನಂತಂದ್ರೆ ಮೊದಲನೇದಾಗಿ ಇಲ್ಲದೇ ಇರುವಂತಹ ಲ್ಯಾಂಡನ್ನು ಖರೀದಿ ಮಾಡಿದ್ದಾರೆ ಅಂತೇಳಿ ದಾಖಲೆ ಸೃಷ್ಟಿಸಿದ್ದಾರೆ ಅನ್ನೋ ಒಂದು ಆರೋಪ ಒಂದು ಕಡೆ.
ಅದಕ್ಕೆ 1998ರಲ್ಲಿ ಮೂಡಾದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆದಂತಹ ಜಾಗಕ್ಕೆ ಮತ್ತೆ ಪುನಃ ಲ್ಯಾಂಡ್ ಅಕ್ವಿಸಿಷನ್ ಆಗಿ ಅದು ಕನ್ವರ್ಷನ್ ಆಗಿ ಲೇಔಟ್ ನಿರ್ಮಾಣದಂತಹ ಜಾಗಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೃಷಿ ಭೂಮಿ ಅಂತ ಖರೀದಿ ಮಾಡಿದ್ದಾರೆ ಅನ್ನೋದು ಮೊದಲನೇ ಆರೋಪ ಕೇಳಿಬರ್ತಿರುವಂಥದ್ದು. ಎರಡನೇದಾಗಿ 2004ರಲ್ಲಿ ಅದನ್ನು ಗಿಫ್ಟ್ ಡೀಡ್ ಮಾಡ್ಕೊಂಡಿದ್ದಾರೆ, ಅಂದರೆ 2004ರಲ್ಲಿ ಖರೀದಿ ಮಾಡಿದ್ದಾರೆ ಅಂತ ಸೇಲ್ ಡೀಡ್ ಆಗುತ್ತೆ, ಆದರೆ ಟೈಟಲ್ ಇಲ್ಲ ಅನ್ನೋಂಥದ್ದು ಮೊದಲನೇ ಆರೋಪ. ಅದಾದ ಬಳಿಕ 2010ರಲ್ಲಿ ಅದನ್ನು ಸಿದ್ದರಾಮಯ್ಯ ಅವರ ಪತ್ನಿಗೆ ಅವರ ಬಾಮೈದವರು ಅದನ್ನು ಗಿಫ್ಟ್ ಡೀಡ್ ಮಾಡಿದ್ರು ಅನ್ನೋ ಒಂದು ಆರೋಪ. ಅಂದರೆ ಅಲ್ಲೂ ಕೂಡ ಸ್ಪಷ್ಟವಾಗಿ ಹೇಳೋದು, ಒಂದು ಕಡೆ ಲ್ಯಾಂಡ್ ಇಲ್ಲ ಅನ್ನೋ ಒಂದು ಅಲಿಗೇಷನ್ ಒಂದು ಕಡೆ, ಇನ್ನೊಂದು ಕಡೆ ಅವರು ಮಲ್ಲಿಕಾರ್ಜುನ್ ಅವರಿಗೆ ಟೈಟಲೇ ಇರಲಿಲ್ಲ ಅಂತಹ ಪ್ರಾಪರ್ಟಿಯನ್ನು ಇಲ್ಲಿ ಗಿಫ್ಟ್ ಡೀಡ್ ಮಾಡಿದಂತಹ ಆರೋಪ ಒಂದು ಕಡೆ ಕೇಳಿಬರ್ತಾರೆ. ಅದಾದ ಬಳಿಕ 2015ರಲ್ಲಿ ಅದನ್ನು ಕನ್ವರ್ಷನ್ಗೆ ಕೊಡುವಂಥದ್ದು, ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತೇಳಿ ಕನ್ವರ್ಷನ್ಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಆ ವೇಳೆಯಲ್ಲಿ DC ಆಗಿದ್ದಂತಹ IAS ಅಧಿಕಾರಿ, ಅದರಲ್ಲೂ ಪ್ರಮುಖವಾಗಿ ಇತ್ತೀಚೆಗೆ MP ಆಗಿರುವಂತಹ ನಾಯಕ್ ಅವರ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇತ್ತು. ಅದರಲ್ಲಿ ಬಂದಂತಹ ಆರೋಪ ಏನಂತಂದರೆ, ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲ, ಆಲ್ರೆಡಿ ಲ್ಯಾಂಡ್ ಡೆವಲಪ್ಮೆಂಟ್ ಆಗಿದೆ, ಲೇಔಟ್ ಆಗಿರುವಂತಹ ಕನ್ವರ್ಷನ್ ಲ್ಯಾಂಡ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅಂತೇಳಿ ಪುನಃ ಅದನ್ನು ಕನ್ವರ್ಷನ್ ಮಾಡೋದಕ್ಕೆ ಅನುಮತಿ ಕೊಡುವಂಥ ಕೆಲಸವನ್ನು ಆಗಿನ ಮೈಸೂರಿನ DC ಮಾಡಿದಂತಹ ಆರೋಪ ಕೇಳಿಬರುತ್ತೆ. ಅದಾದ ಬಳಿಕ ಅದಕ್ಕೆ ಪುನಃ ನನಗೆ ಸೈಟ್ಗಳನ್ನು ಕೊಡಿ ಅಂತ 2022ರಲ್ಲಿ, ಅಂದರೆ ನನ್ನ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ, ಅದಕ್ಕೆ ನನಗೆ ಕಾಂಪನ್ಸೇಷನ್ ಕೊಡಿ, ಅದಕ್ಕೆ ಪರ್ಯಾಯ ಸೈಟ್ಗಳನ್ನು ಕೊಡಿ ಅಂತೇಳಿ ಸಿದ್ದರಾಮಯ್ಯ ಅವರ ಪತ್ನಿಯಿಂದ ಅಲ್ಲಿ ಒಂದು ಮನವಿ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಕೂಡ ಆಗಿನ ಮೂಡದ ಅಧಿಕಾರಿಗಳು ಮಿಸ್ಯೂಸ್ ಮಾಡಿಕೊಂಡು ಅಲ್ಲಿ ಅವರಿಗೆ ಪರ್ಮಿಷನ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಪುನಃ ಇನ್ನೊಂದು ಪ್ರಮುಖ ಏನಂತಂದರೆ, ಇವ್ರದ್ದು ಲ್ಯಾಂಡ್ ಅಲ್ಲ ಅನ್ನೋದು ಒಂದು ಆರೋಪ ಒಂದು ಕಡೆ, ಟೈಟಲ್ ಇವ್ರ ಹೆಸರಲ್ಲಿಲ್ಲ ಅನ್ನೋಂಥದ್ದು ಒಂದು ಕಡೆ, ಇಲ್ಲದಿರುವಂತಹ ಜಾಗಕ್ಕೆ ಒಂದು ಪರ್ಯಾಯ ಸೈಟ್ಗಳನ್ನು ಕೇಳಿದಂಥ ಆರೋಪ ಒಂದು ಕಡೆ. ಅದಾದ ಬಳಿಕ ಪುನಃ ಯಾವುದೇ ಒಂದು ಲೇಔಟ್ ಡೆವಲಪ್ಮೆಂಟ್ ಆದಂತಹ ಬಳಿಕ ಅರ್ಬನ್ ಡೆವಲಪ್ಮೆಂಟ್ ಆ್ಯಕ್ಟಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ಒಂದು ಜಾಗದಲ್ಲಿ ಲೇಔಟನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಜಾಗದ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡ್ರೆ ಆಸ್ ಪರ್ 50-50 ಇವ್ರು ಹೇಳ್ತಿರೋ ರೇಷಿಯೋ ಪ್ರಕಾರ ಸೈಟ್ ತೊಗೊಂಡಿದ್ವಿ ಅಂತ ಆದರೂ ಕೂಡ ಅದೇ ಲೇಔಟ್ನಲ್ಲಿ ಅವರಿಗೆ ಸೈಟ್ಗಳನ್ನು ಕೊಡಬೇಕು ಅಂತ ಇರುವಂಥದ್ದು. ಆದರೆ ಅದಕ್ಕೆ ಬದಲಾಗಿ ಅತಿ ಹೆಚ್ಚು ಬೆಲೆ ಬಾಳುವಂತಹ ಬೇರೆ ಲೇಔಟ್ನಲ್ಲಿ, ಅಂದರೆ ವಿಜಯನಗರ ಲೇಔಟಲ್ಲಿ ಅವರಿಗೆ ಈಗ ಸೈಟ್ಗಳನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು. ಈ 4 ಆರೋಪಗಳಿಗೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು 3 ಜನ ಅರ್ಜಿದಾರರು ಮಾಡಿದರು. ಅದರಲ್ಲೂ ಪ್ರಮುಖವಾಗಿ TJ ಅಬ್ರಾಮ್ ಅವರು ಕೋರ್ಟ್ಗೆ ಸಲ್ಲಿಸಿದಂತಹ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ಹೇಳೋದೇನಂತಂದರೆ, ಯಾವ ಲ್ಯಾಂಡನ್ನು ಇವರು ನಾವು ಖರೀದಿ ಮಾಡಿದ್ವಿ ಅಂತ ಹೇಳ್ತಾರೆ, ಯಾವ ಲ್ಯಾಂಡನ್ನು ನಮಗೆ ಗಿಫ್ಟೆಡ್ ಮಾಡಿದ್ವಿ ಅಂತ ಹೇಳ್ತಾರೆ, ಆ ಲ್ಯಾಂಡ್ ಅಲ್ಲಿ ಎಕ್ಸಿಸ್ಟೇ ಇಲ್ಲ. ಯಾಕಂತಂದರೆ ಆಸ್ ಪರ್ RTC ಪ್ರಕಾರ ನೋಡಿದ್ರೆ 1998ರಿಂದ ಇವರು ಖರೀದಿ ಮಾಡಿದಂತಹ 2004 ಇರ್ಬೋದು, ಅದಾದ ಬಳಿಕ ಗಿಫ್ಟೆಡ್ ಮಾಡಿದಂಥ 2010 ಇರ್ಬೋದು, ಮತ್ತು 2022 ತನಕ ಕೂಡ ಇವತ್ತು ಕೂಡ RTCಯಲ್ಲಿ ಅದು ಮೂಡ ಅಂತ ಬರ್ತಿರುವಂಥದ್ದು, ಅಂದರೆ ಸರ್ಕಾರಿ ಭೂಮಿ ಅಂತ ಬರ್ತಿರುವಂಥದ್ದು, ಯಾವುದೇ ಖಾಸಗಿ ವ್ಯಕ್ತಿಯ ಕೃಷಿ ಭೂಮಿ ಅಲ್ಲ ಅನ್ನುವಂಥದ್ದು RTCಯಲ್ಲಿ ಬರುತ್ತೆ ಅನ್ನೋ ಒಂದು ವಾದವನ್ನು ಕೂಡ ಮಂಡಿಸಿದ್ರು. ಈ ಮೂಲಕ ನೋಡೋದಾದ್ರೆ ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸಿದ್ದರಾಮಯ್ಯ ಅವರಿಗೆ ಇದು ಒಂದು ರೀತಿ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಕಾರಣ ಅಂತಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ವಾದ ಮಾಡುವಂತಹ ವೇಳೆಯಲ್ಲಿ ಕೊಟ್ಟಂತಹ ದಾಖಲೆಗಳೆಲ್ಲವೂ ಕೂಡ ಅವರ ವಿರುದ್ಧವಾಗಿ ಇರುವಂಥದ್ದು. ಆದರೆ ಈಗ ಅದಕ್ಕೆ ಡಿಫೆನ್ಸ್ ಆಗಿ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಸಿದ್ದರಾಮಯ್ಯ ಪರ ವಕೀಲರು ಮುಂದಿನ ದಿನಗಳಲ್ಲಿ ಕೋರ್ಟ್ನಲ್ಲಿ ಮಾಡ್ತಾರೆ ಅನ್ನೋದ್ರ ಮೇಲೆ ಕೇಸ್ ನಿಂತ್ಕೊಳ್ತಾರೆ. ವಿಜಯ ವೀರಪ್ಪ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.